ನಮಸ್ಕಾರ. ನನ್ನ ಹೆಸರು ಭೀಮಣ್ಣ ಇವರು ಅಂತ. ಇವತ್ತು NMMS 2ನೇ ಕ್ಲಾಸ್ ಆದಂಥ ಕ್ಯಾಲೆಂಡರ್ ಸಮಸ್ಯೆಗಳದ ಇನ್ನೊಂದಿಷ್ಟು ಸಮಸ್ಯೆಗಳನ್ನು ಬಿಡಿಸೋಣ. ಹಿಂದಿನ ತರಗತಿಯಲ್ಲಿ ನಾವು ಅದರದ್ದು ಇಂಟ್ರೊಡಕ್ಷನ್ ಪಾರ್ಟ್, ಕ್ಯಾಲೆಂಡರ್ ಅಂದರೆ ಏನು, ಅದು ಅಧಿಕ ವರ್ಷ ಅಂದ್ರೇನು, ಸಾಮಾನ್ಯ ವರ್ಷ ಅಂತಂದ್ರೆ ಒಂದು ತಿಂಗಳು ಎಷ್ಟು ದಿನಗಳಿರ್ತವೆ, ವಾರದ ಎಷ್ಟು ದಿನಗಳಿರ್ತವೆ, ಸಾಮಾನ್ಯ ವರ್ಷ ಕಂಡುಹಿಡಿಯೋದು ಹೇಗೆ, ಅಧಿಕ ವರ್ಷ ಕಂಡುಹಿಡಿಯೋದು ಹೇಗೆ ಚರ್ಚೆ ಮಾಡಿದ್ದೀವಿ. ಈ ಮುಂದಿನ ತರಗತಿಯಲ್ಲಿ ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸೋಣ ಅಂತ ಸ್ನೇಹಿತರೆ. ರೈಟ್, ನೋಡ್ರಿ, ಒಂದನೇ ಪ್ರಶ್ನೆ ಏನದ, ಏಪ್ರಿಲ್ 1 ಸೋಮವಾರ ಆಗಿದೆ, ಹಾಗಾದರೆ 25 ದಿನಗಳ ನಂತರ ಯಾವ ವಾರ ಬರುತ್ತದೆ ಅಂತ ಪ್ರಶ್ನೆ ಕೇಳೋರು. ಅಂದರೆ ಏಪ್ರಿಲ್ 1 ಸೋಮವಾರ ಆಗ್ಯದ, ಹೌದಾ, 25 ದಿವಸದ ಮೇಲೆ ಯಾವ ವಾರ ಬರ್ತದೆ ಅಂತ ನಮ್ಮ ಪ್ರಶ್ನೆ. ಆಪ್ಷನ್ನು ಬುಧವಾರ ಕೊಟ್ಟಾರೆ, ಗುರುವಾರ, ಶುಕ್ರವಾರ, ಶನಿವಾರ. ಇಲ್ಲಿ ನೋಡ್ರಿ, ಅದನ್ನು ಕಂಡು ಹಿಡಿಯೋದಕ್ಕಿಂತ ಮೊದಲು ಇಲ್ಲಿ ವಾರ ಕೇಳ್ಯಾರು. ಅಂದರೆ ಅದನ್ನು ವಾರದಲ್ಲಿ ಎಷ್ಟು ದಿನಗಳಿರ್ತವೆ, 7 ದಿನಗಳಿರ್ತವೆ. 7 ದಿನಕ್ಕೆ ಆ 25ರಿಂದ ಭಾಗಿಸ್ಬೇಕು ನಾವು. ನೋಡ್ರಿ, 7 3 21, 4 ಉಳಿತು, ಹೌದಾ. ಸೋಮವಾರ 4 ದಿನಗಳ ನಂತರ ಯಾವುದಾಗ್ತದೆ? 4 ದಿನ, ಇಲ್ಲಿ ಆಲ್ರೆಡಿ ಶೇಷ 4 ಬಂದಿದೆಯಲ್ಲ, 4 ದಿನದ ನಂತರ ಸೋಮವಾರ ಯಾವುದಾಗ್ತದೆ? ಸೋಮವಾರ ಆದಮೇಲೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಅಂದರೆ ಆ ವಾರ ಯಾವುದಾಗಿರ್ತದೆ? ಇಲ್ಲಿ ಶುಕ್ರವಾರ ಆಗ್ತದೆ. ಏಪ್ರಿಲ್ 1 ಸೋಮವಾರ ಆಯ್ತಂದರೆ 25 ದಿನಗಳ ನಂತರ, ಅಂದರೆ ಒಂದು ವಾರಕ್ಕೆ 7 ದಿನಗಳು, 7ರಿಂದ ಭಾಗಿಸಿದಾಗ ಅದಕ್ಕೆ ದಿನಗಳು 4 ಉಳಿತಾವ. ಅಂದರೆ ಸೋಮವಾರ ಆದಮೇಲೆ 4 ದಿನ ಯಾವ ಬರ್ತಾವಲ್ಲ, ಅದು ನೆಕ್ಸ್ಟ್ 25ನೇ ತಾರೀಕು ಆ ವಾರ ಆಗಿರ್ತದೆ, ಶುಕ್ರವಾರ ಆಗಿರ್ತದೆ ಅಂತಕ್ಕಂಥದ್ದು. ಈಗ ಒಂದು 2ನೇ ಪ್ರಶ್ನೆ ಇದೆ ನೋಡಿ. ಏನದ? ಜಮುನಾಳು 1ನೇ ಜೂನ್ 1998ರಲ್ಲಿ ಹುಟ್ಟಿದ್ರು. ಅದೇ ವರ್ಷ ಗಣರಾಜ್ಯ ದಿನವನ್ನು ಸೋಮವಾರ ಆಚರಿಸಲಾಯಿತು. ಜಮುನಾಳ ಹುಟ್ಟಿದ ದಿನ ಯಾವುದು? ಸೋಮವಾರ, ಬುಧವಾರ, ಶುಕ್ರವಾರ, ಗುರುವಾರ ಅಂತಕ್ಕಂಥದ್ದು. ಅಂದರೆ ಜಮುನಾಳ ಏನು ಮಾಡೋರಲ್ಲಿ 1ನೇ ಜೂನ್ 1998 ಹುಟ್ಟಾಳಂತ. ಅದೇ ವರ್ಷ ಗಣರಾಜ್ಯ ದಿನನೂ ಸಹಿತ ಏನು ಮಾಡ್ರಂತ? ಸೋಮವಾರ ಆಚರಿಸ್ಯಾರಂತ. ಹಾಗಾದರೆ ಜಮುನಾ ಹುಟ್ಟಿದ ದಿನ ಯಾವುದು? ಗಣರಾಜ್ಯ ದಿನ ಸೋಮವಾರ ಜನವರಿ 21, ನಮಗೆ ಬೇಕಾಗಿರೋದು ಜೂನ್ 1. ಯಾಕಂದರೆ ಜಮುನಾ ಹುಟ್ಟಿದ್ದು 1ನೇ ಜೂನ್. ಪ್ರಶ್ನೆ ಏನು ಕೇಳಿದಾರೆ ಅವರು? ಜಮುನಾ ಹುಟ್ಟಿದ ದಿನ ಯಾವ ವಾರ ಆಗಿತ್ತು ಅಂತೇಳಿ. ಇಲ್ಲಿ ನೋಡ್ರಿ, ಉಳಿದ ಜನವರಿ ದಿನಗಳು 5 ಅದಾವ, ಫೆಬ್ರವರಿ 28 ಅದಾವ, ಮಾರ್ಚ್ 31 ಅದಾವ, ಏಪ್ರಿಲ್ 30 ಅದಾವ, ಮೇ 31 ಅದಾವ, ಜೂನಿಗೆ ಬೇಕಿರೋದು 1. ಅಂದರೆ ಟೋಟಲ್ ಎಷ್ಟಾಯಿತು? 126 ದಿನಗಳಾಯಿತು. ಅದಕ್ಕೆ 7ರಿಂದ ವಾರದಲ್ಲಿ 7 ದಿನ ಅದಾವಲ್ಲ, ಭಾಗಿಸಿದಾಗ ಶೇಷ ಎಷ್ಟು ಬರ್ತದೆ? ಇಲ್ಲಿ 0 ಬರ್ತದೆ. ನೋಡ್ರಿ, ಹಾಗಾದರೆ 0 ಅಂತಂದ್ರೆ ಮೊದಲು ಬರೋದೇ ಅದು ಸೋಮವಾರ, 1 ಬಂದರೆ ಮಂಗಳವಾರ, ಹಿಂಗಾಗ್ತಿತ್ತು. ರೈಟ್. ಹಾಗಾದರೆ ಜಮುನಾಳು 1ನೇ ಜೂನ್ ಹುಟ್ಟಿದಾಗ ಆ ಜಮುನಾ ಹುಟ್ಟಿದ ದಿನ ಯಾವುದಾಗಿತ್ತಪ್ಪ ಅಂತಂದರೆ ಸೋಮವಾರ. ಅಲ್ಲಿ ಏನು ಮಾಡಬೇಕು? 1ನೇ ತಾರೀಕಿನಿಂದ ಆಗಸ್ಟ್ ಏನದಲ್ಲ ನೆಕ್ಸ್ಟ್, ಅಲ್ಲಿ ತನಕ ಎಷ್ಟು ದಿನಗಳಾದವು ಅಂತ ನೋಡ್ಕೋಬೇಕು ನಾವು. ಜನವರಿಯಿಂದ ಜೂನ್ ತನಕ 126 ದಿನ ಅಥವಾ ಆ 126ಕ್ಕೆ 7ರಿಂದ ಭಾಗಿಸಿದಾಗ ಶೇಷ 0 ಬರ್ತದೆ. ಅಂದರೆ 0 ಬಂದರೆ ಮೊದಲನೇ ದಿನ ಯಾವುದಾಗಿರ್ತದೆ? ಅದು ಸೋಮವಾರ ಆಗಿರ್ತದೆ. ರೈಟ್. ಈಗ 3ನೇ ಪ್ರಶ್ನೆ ನೋಡ್ರಿ. 2018 ಸ್ವಾತಂತ್ರ್ಯ ದಿನವನ್ನು ಬುಧವಾರ ಆಚರಿಸಲಾಯಿತು. ಹಾಗಾದರೆ ಅದೇ ವರ್ಷದ ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಯಿತು? ಪ್ರಶ್ನೆ ಏನದ? 2018 ಸ್ವಾತಂತ್ರ್ಯ ದಿನ ಬುಧವಾರ ಆಚರಣೆ ಮಾಡಿದ್ರಂತ. ಗಾಂಧಿ ಜಯಂತಿ ಯಾವಾಗ ಆಚರಣೆ ಮಾಡಿದ್ರು? ವಾರ ಬೇಕಲ್ಲ ನಮಗೆ. ನೋಡ್ರಿ, ಸ್ವಾತಂತ್ರ್ಯ ದಿನ ಬುಧವಾರ ಆಗಸ್ಟ್ 15 ಆದರೆ ನಮಗೆ ಬೇಕಾಗಿರೋದು ಅಕ್ಟೋಬರ್ 2. ಗಾಂಧಿ ಜಯಂತಿ ಅಕ್ಟೋಬರ್ 2ಕ್ಕಿದೆ, ಹೌದಾ. ಸ್ವಾತಂತ್ರ್ಯ ದಿನ ಯಾವಾಗದ? ಆಗಸ್ಟ್ 15ಕ್ಕದ. ಬಟ್ ನಮಗೆ ಬೇಕಿರೋದು ಅಕ್ಟೋಬರ್ 2. ಅಂದರೆ ಇಲ್ಲಿ ನೋಡ್ರಿ, ಉಳಿದ ಆಗಸ್ಟ್ನಲ್ಲಿ ಉಳಿದ ದಿನಗಳೆಷ್ಟು? ಆಗಸ್ಟ್ 15 ಮುಂದೆ 16 ಉಳಿತಾ, ಸೆಪ್ಟೆಂಬರ್ದ 30 ಅದಾವ, ಅಕ್ಟೋಬರ್ 2 48 ದಿವಸ ಆಯ್ತು. ಆ 48ಕ್ಕೆ ನಾವು 7ರಿಂದ ಭಾಗಿಸ್ಬೇಕು. ಭಾಗಿಸಿದಾಗ 6 ಬರ್ತದೆ. ಅಂದ್ರೆ 6ನೇ ದಿನ 0 ಸೋಮವಾರ ಆದರೆ 6ನೇ ದಿನಗಳ ನಂತರ ಏನಾಗಿರ್ತದೆ? ಅದು ಮಂಗಳವಾರ ಆಗಿರ್ತದೆ ಅಂತ. ಬುಧವಾರದ 6 ದಿನಗಳು ಅಂದರೆ ಬುಧವಾರದ 6 ದಿನ ಅಂತಂದರೆ ನೆಕ್ಸ್ಟ್ ಮಂಗಳವಾರ ಆಗ್ತದೆ. ಬಟ್ ಹೊಳ್ಳಿ ಬುಧವಾರ ಅಂತಂದರೆ 7ನೇ ದಿನ ಆಗಿರ್ತಿತ್ತು. ಆಲ್ರೆಡಿ ಬುಧವಾರ ಕೊಟ್ಟರು ಅವರು, ಆಗಿದೆ ಹಿಂದಿನ ದಿನ. ಬಟ್ ಅಲ್ಲಿ ಪ್ರಶ್ನೆ ಏನು ಕೇಳಿದಾರೆ ಅವರು? 2018 ಸ್ವಾತಂತ್ರ್ಯ ಬುಧವಾರ ಆಚರಿಸ್ಯಾರ, ಅದೇ ವರ್ಷ ಗಾಂಧಿ ಜಯಂತಿ ಆಚರಣೆ ಮಾಡ್ತಾರೆ. ಅಂದರೆ ಬುಧವಾರ ನಂತರ ಗಾಂಧಿ ಜಯಂತಿ ಆಚರಣೆ ಮಾಡೋದು. ಗಾಂಧಿ ಜಯಂತಿನ ಯಾವಾಗ ಆಚರಣೆ ಮಾಡಿದ್ರು ಅಂತ ವಾರ. ಸ್ವಾತಂತ್ರ್ಯ ದಿನ ಆಗಸ್ಟ್ 15 ನಮಗೆ ಬೇಕಾಗಿರೋದು ಅಕ್ಟೋಬರ್ 2. ಅದೇ ಥರ ದಿನಗಳು ಎಷ್ಟಾಗ್ತಾವೆ ನೋಡ್ಕೋಬೇಕು. ಆಗಸ್ಟ್ನಾಗ 15 ನಂತರ 16,
14 ದಿನ ಉಳಿದು ಸೆಪ್ಟೆಂಬರ್ 30 ಉಳಿತು, ಅಕ್ಟೋಬರ್ 2, ಒಟ್ಟು 48 ದಿವಸ ಇತ್ತು. ಈ 48ಕ್ಕೆ ನಾವು 7ರಿಂದ ಭಾಗಿಸಿದಾಗ 6 ಶೇಷ ಬಂತು. ಅಂದರೆ ಬುಧವಾರ ನಂತರ 6 ದಿನ ಅಂತಂದರೆ ಮಂಗಳವಾರ ಆಗಿರ್ತದೆ, 7 ದಿನ ಅಂತಂದರೆ ಒಳ್ಳೆ ಬುಧವಾರ ಬಂದಿರ್ತದೆ. ಅಂದರೆ ಇಲ್ಲಿ ಯಾವುದು ವಾರ ಆಗ್ಯದ? ಬುಧವಾರ ನಂತರ 6 ದಿನ ಮಂಗಳವಾರ ಆಗಿರ್ತದೆ ಗಾಂಧಿ ಜಯಂತಿ ಆಚರಣೆ ಮಾಡಿದ್ದು. ಇಲ್ಲಿ 4ನೇ ಪ್ರಶ್ನೆ ನೋಡ್ರಿ. ನನ್ನ ಸ್ನೇಹಿತನು ಮೇ ತಿಂಗಳ 15ರಂದು ಜನಿಸಿದ್ದಾನೆ, ನಾನು ಅವನಿಗಿಂತ 15 ದಿನ ಚಿಕ್ಕವ, ಹಾಗಾದರೆ ನಾನು ಹುಟ್ಟಿದ ದಿನಾಂಕ ಯಾವುದು ಅಂತ ಕೇಳ್ಯಾರ. 13 ದಿನ ಚಿಕ್ಕವ ಅಂದ್ರೆ ಒಬ್ಬ ನನ್ನ ಸ್ನೇಹಿತ ಮೇ ತಿಂಗಳ 15 ಜನಿಸನಂತ, ನಾ ಅವನಿಗಿಂತ 13 ದಿನ ಸಣ್ಣವ, ಹಾಗಾದರೆ ನಾನು ಹುಟ್ಟಿದ ದಿನಾಂಕ ಯಾವುದು? ರೈಟಾ? ಇಲ್ಲ ನೋಡ್ರಿ, ಚಿಕ್ಕವರು ನಮ್ಮ ನಂತರ ಹುಟ್ಟಿದರು, ಹಾಗಾಗಿ ಅವ್ರಿಗೆ ಮುಂದಿನ ದಿನಾಂಕಕ್ಕೆ ಪ್ಲಸ್ ಸೇರ್ಕೊಂತ ಹೋಗ್ಬೇಕು. ಚಿಕ್ಕವರು ಅಂದ್ರೆ ನಮ್ಮ ನಂತರ ಹುಟ್ಟಿದವರು ಅಂತ. ಅಂದರೆ ಮೇ 15ಕ್ಕೆ ಪ್ಲಸ್ 13 ಸೇರಿಸಿದ್ರೆ ಎಷ್ಟಾಗ್ತದೆ? 28 ದಿನ ಆಗ್ತದೆ. ರೈಟಾ? ಮೇ 28 ಆಗ್ತದೆ. ಪ್ರಶ್ನೆಯನ್ನು ಕೇಳಿದಾರೆ ಅವರು. ಹಾಗಾದರೆ ನಾನು ಹುಟ್ಟಿದ ದಿನಾಂಕ ಯಾವುದಂತ ಕೇಳ್ಯಾರ ಅವರು. ನಮ್ಮ ಸ್ನೇಹಿತ ಮೇ ತಿಂಗಳ 15 ಹುಟ್ಟ್ಯಾನ, ಅವನಿಗಿಂತ 13 ದಿನ ಚಿಕ್ಕವಂತಂದರೆ ಚಿಕ್ಕವರು ನಮ್ಮನಂತ ಹುಟ್ಟಿದ್ರು, ಹಾಗಾಗಿ ಅವ್ರಿಗೆ ಪ್ಲಸ್ ಮುಂದಕ್ಕೆ ಹೋಗ್ಬೇಕು. ದೊಡ್ಡವರು ನಮಗಿಂತ ಮೊದಲು ಹುಟ್ಟಿರ್ತಾರೆ, ಹಾಗೆ ಹಿಂದಕ್ಕೆ. ಈಗ ಚಿಕ್ಕವರು ಅಂದ್ರೆ ನಮ್ಮ ನಂತರ ಹುಟ್ಟಿದವರು, ಹೌದಾ? ಅವ್ರಿಗೆ ಪ್ಲಸ್ ಮುಂದಕ್ಕೆ ಹೋಗ್ಬೇಕು. ದೊಡ್ಡವ್ರನ್ನ ನಮಗಿಂತ ಮೊದಲು ಹುಟ್ಟಿರ್ತಾರೆ, ಅವ್ರಿಗೆ ಮೈನಸ್ ಬರ್ಕೋತ ಬರಬೇಕು. ಇಲ್ಲಿ ಚಿಕ್ಕವರು ನಮ್ಮ ನಂತರ ಹುಟ್ಟಿ, ಹಾಗಾಗಿ ಅಂದ್ರೆ ಮುಂದಿನ ದಿನಾಂಕ ಪ್ಲಸ್ಗೆ ಹೋಗ್ಬೇಕು. ಮೇ 15ಕ್ಕೆ ಪ್ಲಸ್ 13 ಸೇರಿಸಿದ್ರೆ ಮೇ 28 ದಿನ ಆಗ್ತದೆ. 5ನೇ ಪ್ರಶ್ನೆ. ನನ್ನ ಸ್ನೇಹಿತನು ಜನವರಿ 15ರಂದು ಜನಿಸಿದ್ದಾನೆ, ನಾನು ಅವನಿಗಿಂತ 28 ದಿನ ಚಿಕ್ಕವನಾಗಿದ್ದೇನೆ, ಆ ವರ್ಷ ಗಣರಾಜ್ಯೋತ್ಸವದ ಗುರುವಾರ ಆದರೆ ನಾನು ಹುಟ್ಟಿದ ದಿನ ಯಾವುದು? ಪ್ರಶ್ನೆ ಏನದ? ಒಬ್ಬ ನನ್ನ ಸ್ನೇಹಿತ ಜನವರಿ 15ಕ್ಕೆ ಜನಿಸನಂತ, ನಾ ಅವನಿಗಿಂತ 28 ದಿವಸ ಚಿಕ್ಕವನಾಗಿದ್ರ, ಆ ವರ್ಷ ಗಣರಾಜ್ಯೋತ್ಸವ ಗುರುವಾರ ಆಗಿತ್ತಂತ, ನಾನು ಹುಟ್ಟಿದ ದಿನ ಯಾವುದು ಅಂತ ನೋಡ್ರಲ್ಲಿ. ಜನವರಿ 26 ನಂತರ ಕೆಳಗಡೆ 12, 13, 14, ನೆಕ್ಸ್ಟ್ 19, 26. ಇದಕ್ಕೆ 7 ಕೂಡಿಸ್ಬೇಕು. 12ಕ್ಕೆ 19, 19ಕ್ಕೆ 7 ಕೂಡಿಸಿದ್ರೆ 26. ಅದು ವಾರ ಯಾವುದಾಗಿರ್ತದ? ಜನವರಿ 20 ಗುರುವಾರ ಆಗಿತ್ತಪ್ಪ ಅಂದರೆ ಅವ್ರು ಪ್ರಶ್ನೆ ಏನು ಕೇಳಿದಾರೆ ನಮಗೆ? ನಮ್ಮ ಸ್ನೇಹಿತ ಹುಟ್ಟಿದ್ದು ಜನವರಿ 15ಕ್ಕಂತ, ಅದು ಯಾವ ವಾರ ಅಂತ ಕೇಳ್ಯಾರ ಅವರು? ಅದು ಭಾನುವಾರ ಆಗಿರ್ತದೆ, ಹೌದಾ? ಇಲ್ಲಿ ನೋಡ್ರಿ, ಜನವರಿ 26 ಗುರುವಾರ ಆಗ್ಯದ, ಇದಕ್ಕೆ 7 ತೆಗೆದು ನೆಕ್ಸ್ಟ್ ಅದೇ ಗುರುವಾರ ಆಗ್ತದೆ. ಒಳ್ಳೆ 12 ಅಂತಂದರೆ ಗುರುವಾರ, ಗುರುವಾರ ಶುಕ್ರವಾರ, ಗುರುವಾರ ಶುಕ್ರವಾರ ಶನಿವಾರ, ನೆಕ್ಸ್ಟ್ ಭಾನುವಾರ ಬರ್ತದೆ. ಬೇಕಂದ್ರೆ ನೀವು ಅದನ್ನು ಭಾಗಾಕಾರ ಮಾಡಿ ನೋಡ್ಬೋದು. 28 ಅದಲ್ಲ, 7ಕ್ಕೆ 28 ಭಾಗಿಸೋದು 0 ಆಗ್ತದೆ. ಜನವರಿ 15 ಭಾನುವಾರ, ಹಾಗಾಗಿ 22 ನಂತರನೂ ಅದೇನಾಗಿರ್ತದೆ? ಭಾನುವಾರ ಆಗಿರ್ತದೆ. ಯಾಕಂದರೆ 7 4 28, 7 7 7 7 ಹಿಂಗೆ ಅದು ಸೇಮ್ 7 ದಿವಸ ನಂತರ ಭಾನುವಾರ ಇರ್ತದೆ, ಮತ್ತು 7 ದಿವಸ ಭಾನುವಾರ, ಹಿಂಗೆ 7 4 28 0 ಅದ. ಜನವರಿ 15 ಭಾನುವಾರ, ಹಾಗಾಗಿ ಉಳಿದ 28 ನಂತರ ಅದೇನಾಗಿರ್ತದೆ? ಭಾನುವಾರನೇ ಆಗಿರ್ತದೆ. ನೋಡಿ, ನನ್ನ ಸ್ನೇಹಿತನು ಸೆಪ್ಟೆಂಬರ್ 3ರಂದು ಜನಿಸಿದ್ದಾನೆ. ನಮ್ಮ ಫ್ರೆಂಡ್ಸ್ ಏನು ಮಾಡ್ಯಾನಂತ? ಸೆಪ್ಟೆಂಬರ್ 3ಕ್ಕೆ ಜನಿಸ್ಯಾನಂತ, ನಾನು ಅವನಿಗಿಂತ 25 ದಿವಸ ಚಿಕ್ಕವನು, ಆ ವರ್ಷ ಶಿಕ್ಷಕರ ದಿನಾಚರಣೆ ಮಂಗಳವಾರ ಇತ್ತು, ನಾನು ಜನಿಸಿದ ದಿನ ಯಾವುದು ಅಂತ ಪ್ರಶ್ನೆ ಕೇಳಿದರು, ಹೌದಾ? ನೋಡ್ರಿ, ಸೆಪ್ಟೆಂಬರ್ 15 ಮಂಗಳವಾರ ಅಂತ ಹೇಳ್ಯಾರು, ಸೆಪ್ಟೆಂಬರ್ 5 ಸಾರಿ. ಹಾಗಾದರೆ 4 ಸೋಮವಾರ ಆಗಿರ್ತದೆ, 3 ಭಾನುವಾರ ಆಗಿರ್ತದೆ, 5 ಮಂಗಳವಾರ ಆಗ್ತದೆ. ಬೇಕಾದ್ರೆ ನೀವು ಇದನ್ನು 25 ಅಂತಂದ್ರೆ ಅದಕ್ಕೆ 7ರಲ್ಲಿ ಭಾಗಿಸಿದ್ರೆ ಶೇಷ 4 ಬರ್ತದೆ. ಸೆಪ್ಟೆಂಬರ್ 3 ಭಾನುವಾರ ಆಯ್ತಂದ್ರೆ 25 ನಂತರ ಪ್ಲಸ್ 4 ಗುರುವಾರ ಆಗ್ತದೆ ಅಂತ, ಹೌದಾ? ಭಾನುವಾರ ನಂತರ ಸೋಮವಾರ, ಮಂಗಳವಾರ, ಬುಧವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಅಂದರೆ ಪ್ಲಸ್ 4 ಏನಾಗಿರ್ತದೆ? ಅದು ಗುರುವಾರ ಆಗಿರುತ್ತದೆ. ಇನ್ನೊಂದು 7ನೇ ಪ್ರಶ್ನೆ ಇದೆ ನೋಡ್ರಿ. ಜನವರಿ ತಿಂಗಳಿನಲ್ಲಿ 3ನೇ ತಾರೀಕು ಭಾನುವಾರ ಆದರೆ, ಜನವರಿ ತಿಂಗಳಿನಲ್ಲಿ 3ನೇ ತಾರೀಕು ಭಾನುವಾರ ಆದರೆ ಅದೇ ತಿಂಗಳಿನ 4ನೇ ಬುಧವಾರ ಕಳೆದ ಮೇಲೆ 3 ದಿನಗಳ ನಂತರ ಯಾವ ತಾರೀಕು ಆಗಿರ್ತದೆ ಅಂತ ಪ್ರಶ್ನೆ. ಇದೊಂದು ಸ್ವಲ್ಪ ತಾರೀಕು ಯಾವುದು ಬರ್ತದೆ ಅಂತ ಕಂಡುಹಿಡಿಬೇಕು. ನೋಡಿ, ಜನವರಿ 3 ಭಾನುವಾರ, ಅದಾದಮೇಲೆ 4 ಸೋಮವಾರ ಆಗ್ತದೆ, 5 ಮಂಗಳವಾರ, 6 ಬುಧವಾರ ಆಗ್ತದೆ. ಇಲ್ಲಿ ನೋಡ್ರಿ, ಅದೇ ಥರ ಲೆಕ್ಕ. 6ಕ್ಕೆ 7 ಕೂಡಿಸಿದ್ರೆ 13, 13ಕ್ಕೆ 7 ಕೂಡಿಸಿದ್ರೆ 20, 20ಕ್ಕೆ 7 ಕೂಡಿಸಿದ್ರೆ 27, 28, 29, 35. ರೈಟಾ? ಪ್ರಶ್ನೆ ಏನು ಕೇಳಿದಾರವರು? ಜನವರಿ ತಿಂಗಳ 3ನೇ ತಾರೀಕು ಭಾನುವಾರ ಆದ್ರೆ ಅದೇ ತಿಂಗಳ 4ನೇ ಬುಧವಾರ ಕಳೆದ ಮೇಲೆ ಅಂತ ಹೇಳ್ಯಾರು.
3 ದಿನಗಳ ನಂತರ ಯಾವ ತಾರೀಕು ಆಗ್ತದೆ ಅಂತ ಪ್ರಶ್ನೆ ಇದೆ. ಅಂದರೆ 3 ಭಾನುವಾರ ಆಯ್ತಂದ್ರೆ ಆಟೋಮೆಟಿಕ್ 6 4 ಸೋಮವಾರ ಆಗ್ತದೆ, 5 ಮಂಗಳವಾರ, 6 ಬುಧವಾರ ಆಗ್ತದೆ. ಅಂದರೆ ಅದಕ್ಕೆ 7 ಕುಡಿಸ್ಕೊತ ಹೋಗ್ಬೇಕಾಗ್ಯದ ನಾವು. ರೈಟಾ? 13 ತಾರೀಕು ಆಗ್ತದೆ, 20ಕ್ಕೂ 27ಕ್ಕೂ ಅದೇ ಆಗ್ತದೆ. ನೆಕ್ಸ್ಟ್ 30 ತಾರೀಕು ನೋಡ್ರಿ. ಪ್ರಿಯಾಂಕಾ ನೆನಪಿಸಿಕೊಳ್ಳುವಂತೆ ಅವಳು ಒಂದು ನಿರ್ದಿಷ್ಟ ತಿಂಗಳಿಗೆ 13ನೇ ದಿನದ ನಂತರ ಶನಿವಾರ ತನ್ನ ತಾಯಿಯನ್ನು ಭೇಟಿಯಾಗಿದ್ದಾಳೆ. ತಿಂಗಳಿನ ಮೊದಲ ದಿನ ಶುಕ್ರವಾರ ಆದರೆ ಅವಳು ತನ್ನ ತಾಯಿಯನ್ನು ಭೇಟಿ ಮಾಡಿದ ದಿನಾಂಕ ಯಾವುದು ಅಂತ ಪ್ರಶ್ನೆ ಅದ. ಇಂದ ಪ್ರಿಯಾಂಕ ಅನ್ನೋ ಹುಡುಗಿ ಒಂದು ನಿರ್ದಿಷ್ಟ ತಿಂಗಳ 13ನೇ ದಿನಾಂಕದ ನಂತರ ಶನಿವಾರ ತಮ್ಮ ತಾಯಿಯನ್ನು ಭೇಟಿಯಾಗ್ಯಾಳ. ತಿಂಗಳಿನ ಮೊದಲನೇ ದಿನ ಶುಕ್ರವಾರ ಅದ. ತನ್ನ ತಾಯಿಯನ್ನು ಭೇಟಿ ಮಾಡಿದಂಥ ದಿನಾಂಕ ಯಾವುದು? 1 8 15 ತಾರೀಕು 15 ಅಂತಂದರೆ 7 ಆಗ್ತದೆ, ಅದು ಶುಕ್ರವಾರ ಆಗ್ತದೆ. 16ನೇ ತಾರೀಕು ಏನಾಗಿರ್ತದೆ? ಶನಿವಾರ. ಇನ್ನು 9ನೇ ಪ್ರಶ್ನೆ, ಕೆಳಗಿನ ಯಾವ ವರ್ಷ ಮಾತ್ರ ಅಧಿಕ ವರ್ಷವಾಗಿದೆ? ಅಧಿಕ ವರ್ಷ ಅಂದರೆ ಏನು ನೋಡ್ಬೇಕು? ಅದಕ್ಕೆ ನಾವು 4ರಿಂದ ಭಾಗಿಸ್ಬೇಕು. ಇಲ್ಲ ನೋಡ್ರಿ, 1990 ಅದಕ್ಕೆ ನಾವು ಭಾಗಿಸ್ತೀವಿ ಅಂತಂದ್ರೆ ಏನು ಉಳಿದದ? ಇಲ್ಲಿ 2 ಶೇಷ ಉಳಿದದೆ. 2 ಶೇಷ ಉಳಿದದಂದ್ರೆ ಏನದು? ಇಲ್ಲಿ ನೋಡ್ರಿ, 1990ಕ್ಕೆ 1994 1992 ಅಂದರೆ 0ಕ್ಕಿಂತ ಹೆಚ್ಚಿಗೆ ಶೇಷ ಉಳಿತವೆ. ಅಂದರೆ ಕೆಳಗಿನ ಯಾವ ವರ್ಷ ಮಾತ್ರ ಅಧಿಕ ವರ್ಷ ಆಗಿದೆ ಅಂದರೆ 1992. ಯಾಕಂದರೆ ಶೇಷ ಏನಾಗಿರ್ತದಲ್ಲಿ, ಅವುಗಳ ಶೇಷ 0ಕ್ಕಿಂತ ಮೇಲ್ಗಡೆ ಅಂದರೆ 1 2 3 ಬಂದು ಅಂದರೆ ಅದು ಅಧಿಕ ವರ್ಷ. 1990 ಅನ್ನೋದು ಅಧಿಕ ವರ್ಷ ಅಲ್ಲ, ಅದು ಸಾಮಾನ್ಯ ವರ್ಷದ. ಇದು ಸಾಮಾನ್ಯ. ಅಂದರೆ ಇಲ್ಲಿ ಏನಾಗ್ಯದ? 1992 ಮಾತ್ರ ಅಧಿಕ ವರ್ಷ ಆಗ್ಯದ. ಯಾಕಂದ್ರೆ ಶೇಷ ಏನು ಉಳಿಬೇಕಲ್ಲಿ? 1 2 ಹಿಂಗೇನಾರೆ 0 ಉಳಿತಂದ್ರೆ ಅದು ಅಧಿಕ ವರ್ಷ. ಇಲ್ಲಿ ಏನಾಗ್ಯದ? 92 ಮತ್ತು 96 ಏನದಾವ? ಸಾಮಾನ್ಯ ವರ್ಷಗಳದಾವ. 92 96. ಪ್ರಶ್ನೆ ಏನೋ ಸರ್ತಿ ನೋಡೋಣ. ಕೆಳಗಿನ ಯಾವ ವರ್ಷ ಮಾತ್ರ ಅಧಿಕ ವರ್ಷ ಅಂತ ಕೇಳ್ಯಾರ. 1992 90 94 96. ಅಧಿಕ ವರ್ಷ ಅಂದ್ರೇನು? ಶೇಷ 0 ಉಳಿದ್ರೆ ಮಾತ್ರ ಅದು ಅಧಿಕ ವರ್ಷ ಆಗಿರ್ತದೆ. 1 2 ಹಿಂಗೆ ಉಳಿವು ಅಂದ್ರೆ ಹಾಗಾದರೆ 90 ಅಧಿಕ ವರ್ಷ ಅಲ್ಲ, ಇದು ಸಾಮಾನ್ಯ ವರ್ಷ. ಅದೇ ರೀತಿ 94 ಸಾಮಾನ್ಯ ವರ್ಷ ಅದ, 98 ಸಾಮಾನ್ಯ ವರ್ಷ ಅದ. ನೆಕ್ಸ್ಟ್ 92 ಅನ್ನೋದೇನದ? ಅಧಿಕ ವರ್ಷ. ಮತ್ತು 96 ಅಧಿಕ ವರ್ಷ ಆಗ್ತದೆ. ಅಂದ್ರೆ ಆಪ್ಷನ್ಗೆ ಯಾವ ವರ್ಷ ಮಾತ್ರ ಅಧಿಕ ಮಾತ್ರ ಅಂದ್ರೆ 92 ಮಾತ್ರ ಅಧಿಕ ವರ್ಷ ಆಗಿರ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ. 2016 ಕ್ರಿಸ್ಮಸ್ ಭಾನುವಾರ ಹೊಂದಿದೆ. ಹಾಗಾದರೆ ಮುಂಬರುವ ವರ್ಷದ ಮೊದಲ ದಿನ ಯಾವ ವಾರ ಆಗಿರ್ತದೆ ಅಂತ ಕೇಳೋರು. ಹೌದಾ? 2016 ಕ್ರಿಸ್ಮಸ್ ಭಾನುವಾರ ಬಂದದ. ಮುಂಬರುವ ವರ್ಷದ ಮೊದಲ ದಿನ ಯಾವ ವಾರ ಆಗಿರ್ತದೆ? ಕ್ರಿಸ್ಮಸ್ ಡಿಸೆಂಬರ್ 25 ಭಾನುವಾರ. ಮುಂಬರುವ ವರ್ಷದ ಮೊದಲ ದಿನ ಅಂದರೆ ಜನವರಿ 1, ಅಂದರೆ 7 ದಿನಗಳ ನಂತರ ಏನಾಗ್ತದೆ ಅಂತ. 7 ದಿನಗಳ ನಂತರ ಏನಾಗಿರ್ತದೆ? ಭಾನುವಾರ ಅಂದರೆ ಸೇಮ್ ದಿನನೇ ಬರ್ತದೆ. 7 ದಿನಗಳ ನಂತರ ಅದೇ ವಾರ ಬರ್ತದೆ, ಅಂದರೆ ಭಾನುವಾರ ಆಗಿರುತ್ತದೆ. ನೋಡಿರಿ, 2016 ಕ್ರಿಸ್ಮಸ್ ಭಾನುವಾರ ಬಂದಿದೆ. ಹಾಗಾದರೆ ಮುಂಬರುವ ವರ್ಷ ಅಂದರೆ 2017 ಜನವರಿಗೆ. ಜನವರಿ ಅಂತಂದ್ರೆ ಆಲ್ರೆಡಿ ಡಿಸೆಂಬರ್ 25 ಅದ. ಡಿಸೆಂಬರ್ 25ಕ್ಕೆ 2 ದಿವಸ ಕೂಡಿಸ್ಬೇಕು ನಾವು. ಇದು 7 ದಿವಸ, 1 ವಾರ ಅಂತಂದರೆ ಅಂದರೆ ಅದನ್ನು ಏನಾಗಿರ್ತದೆ? ನೆಕ್ಸ್ಟ್ ಮೊದಲನೇ ದಿನ ಎಸ್ ಇಲ್ಲಿ ಎಷ್ಟು ಅದಾವ? 6. ಡಿಸೆಂಬರ್ 31 ಅಂದರೆ 6 ದಿವಸ, 1 ತಾರೀಕು ಒಂದು ಮೇಲೆ ನೆಕ್ಸ್ಟ್ ಬರುತ್ತೆ ತಿಂಗಳಿಗೆ 1 ತಾರೀಕು. ಇಲ್ಲಿ ಡಿಸೆಂಬರ್ 6 + 1 ಅಂದರೆ 7 ದಿವಸ ಇತ್ತು. ಅಂದರೆ ಅದು ನೆಕ್ಸ್ಟ್ 1 ವಾರದ ನಂತರ ಬರುವ ದಿನವೂ ಏನಾಗಿರ್ತದೆ? ಭಾನುವಾರ ಆಗಿರುತ್ತದೆ. ಓಕೆ, ವಂದನೆಗಳು ಇಲ್ಲಿಗೆ.